ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಸ್ಟಾರ್ ನಟ ನಟಿಯರ ಜೀವನ ಒಂದು ಗಾಜಿದ್ದಂತೆ. ಅವರು ಊಟ ಮಾಡಿದ್ರು, ನಿದ್ದೆ ಮಾಡಿದ್ರು, ಏನ್ ಮಾಡಿದ್ರು ಅದು ವೈರಲ್ ಆಗ್ಬಿಡುತ್ತೆ. ಇನ್ನೂ ಕೆಲ ಸ್ಟಾರ್ಗಳು ನೀಡೋ ಹೇಳಿಕೆಗಳಿಂದ ವಿವಾದಕ್ಕೆ ಸಿಲುಕ್ಬಿಡ್ತಾರೆ. ಕೆಲವರಂತೂ ಒಳ್ಳೇದೋ ಕೆಟ್ಟದ್ದೋ ಸುದ್ದಿಯಲ್ಲಂತೂ ಇರಬೇಕು ಅನ್ಕೊಳ್ತಾರೆ. ಇನ್ನು ಕೆಲವರು ಸಂದರ್ಶನದಲ್ಲಿ ಕೇಳೋ ಪ್ರಶ್ನೆಗಳಿಗೆ ನೀಡೋ ಉತ್ತರದಿಂದ ವಿವಾದಕ್ಕೆ ಸಿಲುಕ್ಬಿಡ್ತಾರೆ. ಸದ್ಯ ಇದೇ ರೀತಿಯ ವಿವಾದಕ್ಕೆ ಸಿಲುಕಿಕೊಂಡಿರೋದ್ರಲ್ಲಿ ಬಹುಬೇಡಿಕೆಯ ನಟಿ ರಶ್ಮಿಕಾ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅನ್ನೋದು ಸುಳ್ಳಲ್ಲ. ಇದೀಗ ಹೊಸದಾಗಿ ಮತ್ತೊಂದು ಹೇಳಿಕೆ ನೀಡಿರೋ ರಶ್ಮಿಕಾಗೆ ವೈದ್ಯ ಒಬ್ಬರು ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಹಾಗಾದ್ರೆ ರಶ್ಮಿಕಾ ನೀಡಿರೋ ಹೇಳಿಕೆ ಆದ್ರೂ ಏನು? ವೈದ್ಯೆ ರಶ್ಮಿಕಾಗೆ ಕ್ಲಾಸ್ ತಗೊಂಡಿದ್ದಾದ್ರೂ ಯಾಕೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವಿವಾದಕ್ಕೆ ಸಿಲುಕೋ ಸ್ಟಾರ್ ಪಟ್ಟಿಯಲ್ಲಿ ಕಿರಿಕ್ ಬೆಡಗಿ ನಂಬರ್ 1. ರಶ್ಮಿಕಾ ಮಂದಣ್ಣಗೆ ಹಿಗ್ಗಾಮುಗ್ಗಾ ಜಾಡಿಸಿದ ಹೈದರಾಬಾದ್ ವೈದ್ಯೆ. ರಶ್ಮಿಕಾ ವಿವಾದಾತ್ಮಕ ಹೇಳಿಕೆ ಜಾಲತಾಣದಲ್ಲಿ ಫುಲ್ ಗ್ರಿಲ್. కూడా పీరియడ్స్ వస్తే బాగుండని ఫీల్ అయినట్టున్నావు. yes అర్థం చేసుకోవాలంటే అబ్బాయిలకి రావాలి, సింపుల్. ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದಂತಹ ನಟಿ ರಶ್ಮಿಕಾ ಮಂದಣ್ಣ ಸದ್ಯಕ್ಕಿದೀಗ ಕನ್ನಡ ಮಾತ್ರ ಅಲ್ಲ, ಬಹುಭಾಷಾ ಬೇಡಿಕೆಯ ನಟಿಯಾಗಿ ಕಿರಿಕ್ ಸಾನ್ವಿಯಾಗಿ ಮಿಂಚುತ್ತಾ ಇದ್ದಾರೆ. ರಶ್ಮಿಕಾ ನಟಿಸಿದಂತಹ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್ಗಳೇ. ಇತ್ತೀಚೆಗೆ ಬಂದಂತಹ ದಿ ಗರ್ಲ್ ಫ್ರೆಂಡ್ ಅನ್ನೋ ಚಿತ್ರಕ್ಕೂ ಸಹ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಆಕೆಯ ನಟನೆ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆ ವಿಜಯ್ ದೇವರಕೊಂಡ ಜೊತೆ ಮದುವೆ ಎನ್ನುವಂತಹ ಗುಸುಗುಸು ಕೂಡ ಶುರುವಾಗಿದೆ. ಇದೆಲ್ಲದರ ನಡುವೆ ವೈದ್ಯೆಯೊಬ್ಬರು ರಶ್ಮಿಕಾಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಹೌದು, ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ತಮ್ಮ ಹೇಳಿಕೆಗಳಿಂದಾನೇ ಕೆಲವೊಮ್ಮೆ ಎಡವಟ್ ಮಾಡ್ಕೊಳ್ತಾರೆ. ಮಾತನಾಡುವಂತಹ ಭರದಲ್ಲಿ ಏನೋ ಮಾತನಾಡಿ ಬಳಿಕ ಸಂಕಷ್ಟಕ್ಕೆ ಸಿಲುಕಿರೋದು ಸಹ ಇದೆ. ಇಂಥದ್ದೇ ಹೇಳಿಕೆಗಳಿಂದ ಕನ್ನಡ ಸಿನಿರಸಿಕರ ಅಸಮಾಧಾನಕ್ಕೂ ಕೂಡ ಗುರಿಯಾಗ್ತಾ ಇರ್ತಾರೆ. ಸದ್ಯ ತೆಲುಗು, ಹಿಂದಿ ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಹೈದರಾಬಾದ್ನಲ್ಲೇ ಸೆಟ್ಲ್ ಆಗಿದ್ದಾರೆ. ಇತ್ತೀಚೆಗೆ ತೆಲುಗಿನ ಜಯಮ್ಮು ನಿಶ್ಚಯಮೂರ ಅನ್ನುವಂತಹ ಟಾಕ್ ಶೋನಲ್ಲಿ ರಶ್ಮಿಕಾ ನೀಡಿದಂತಹ ಹೇಳಿಕೆ ಮಾತ್ರ ಭಾರಿ ಚರ್ಚೆ ಹುಟ್ಟಾಕಿದೆ. ಹಾಗೆ ಮಹಿಳೆಯರು ಎಷ್ಟು ನೋವನ್ನ ಅನುಭವಿಸ್ತಾರೆ ಆ ಬಗ್ಗೆ ಗಂಡಸರಿಗೆ ಗೊತ್ತಾಗಲ್ಲ ಅಂತ ರಶ್ಮಿಕಾ ಅವರು ಹೇಳಿದ್ರು. ಕಾರ್ಯಕ್ರಮದಲ್ಲಿ ನಿರೂಪಕ ಜಗಪತಿ ಬಾಬು ಅವರು ಗಂಡಸರಿಗೂ ಸಹ ಪೀರಿಯಡ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಭಾವಿಸಿದಂತೆ ಕಾಣಿಸ್ತಾ ಇದೆ ಅಂತ ಕೇಳಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಂತಹ ರಶ್ಮಿಕಾ, ಹೌದು, ಗಂಡಸರಿಗೂ ಪೀರಿಯಡ್ಸ್ ಬಂದು ಆ ನೋವು ಹೇಗಿರುತ್ತೆ ಅಂತ ಗೊತ್ತಾಗಬೇಕು, ಅದಕ್ಕೆ ಅವರಿಗೆ ಪೀರಿಯಡ್ಸ್ ಬರಬೇಕು ಅಂತ ಹೇಳಿದ್ದಾರೆ. ರಶ್ಮಿಕಾ ಹೇಳಿಕೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಪರ ವಿರೋಧದ ಚರ್ಚೆ ಕೂಡ ನಡೀತಾ ಇದೆ. ಸಾಕಷ್ಟು ಜನ ಆಕೆ ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಮಾತ್ರ ಇದಕ್ಕೆ ತಿರುಗೇಟನ್ನ ನೀಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಕಳೆದೊಂದು ವಾರದಿಂದ ಈ ವಿಚಾರ ಭಾರಿ ಸದ್ದನ್ನ ಮಾಡ್ತಾ ಇದೆ. ಇದೀಗ ಹೈದರಾಬಾದ್ ಮೂಲದ ವೈದ್ಯೆಯೊಬ್ಬರು ರಶ್ಮಿಕಾ ಹೇಳಿಕೆಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಟಾರ್ಗಳು ಬಾಯಿಗೆ ಬಂದಂತೆ ಮಾತನಾಡೋದನ್ನ ನಿಲ್ಲಿಸಿ. ಟ್ವೀಟ್ ಮೂಲಕ ಕಿರಿಕ್ ಬೆಡಗಿಗೆ ಹೈದರಾಬಾದ್ ವೈದ್ಯೆ ಕ್ಲಾಸ್. ಎಸ್, ರಶ್ಮಿಕಾ ಮಂದಣ್ಣ ಹೇಳಿಕೆ ಬಗ್ಗೆ ಹೈದರಾಬಾದ್ ಮೂಲದ ವೈದ್ಯೆ ಸುನೀತಾ ಸಯಮ್ಮಗಾರು ಅವರು ಟ್ವೀಟ್ ಅನ್ನ ಮಾಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕೆ ಜನಪ್ರಿಯ ವ್ಯಕ್ತಿಗಳು ಬಾಯಿಗೆ ಬಂದಂತೆ ಮಾತನಾಡ್ತಾರೆ, ಮಹಿಳೆಯರಿಗೆ ಋತುಚಕ್ರದ ಸಮಯದಲ್ಲಿ ಕಷ್ಟಪಡ್ತಾರೆ ಅಂತ ಅಂದ ಮಾತ್ರಕ್ಕೆ ಪುರುಷರಿಗೂ ಅದೇ ರೀತಿ ಆಗಬೇಕು ಅಂತ ಹಾರೈಸೋದು ಎಷ್ಟು ಸರಿ? ಆಕೆಯ ತಂದೆ, ಆಕೆಯ ಪ್ರಿಯಕರ ವಿಜಯ್ ದೇವರಕೊಂಡ ಹಾಗೆ ಆಕೆಯ ಸಹೋದರರಿಗೆ ಇದನ್ನೇ ಯಾಕೆ ಹಾರೈಸಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಟ್ವೀಟ್ ಮುಂದುವರಿಸಿ, ನಿಯಮಿತವಲ್ಲದಂತಹ ಋತುಚಕ್ರ ಹೊಂದಿರುವ ಮಹಿಳೆಯನ್ನ ಕೇಳಿ ಅವರು ಮಾಸಿಕ ನಿಯಮಿತ ಋತುಚಕ್ರವನ್ನ ಸಂತೋಷದಿಂದ ಸ್ವೀಕರಿಸ್ತಾರೆ. ಪುರುಷರಲ್ಲಿ ನಿಮಿರುವಿಕೆ ಉತ್ತಮ ಆರೋಗ್ಯದ ಸಂಕೇತವಾಗಿರುವಂತೆ ಋತುಚಕ್ರವು ಉತ್ತಮ ಆರೋಗ್ಯ ಮತ್ತು ಫಲವತ್ತತೆಯ ಸಂಕೇತ ಆಗಿರುತ್ತೆ. ಪುರುಷರಿಗೆ ತಮ್ಮದೇ ಆದಂತಹ ಆರೋಗ್ಯ ಸಮಸ್ಯೆಗಳು ಇರುತ್ತೆ ಎನ್ನುವುದು ಸಹ ಈ ಮಹಿಳೆಗೆ ತಿಳಿದಿದೆಯಾ? ತನ್ನ ಸ್ತ್ರೀ ಸಮಸ್ಯೆಗಳಿಗೆ ಕೆಲವು ಪುರುಷ ಸಮಸ್ಯೆಗಳನ್ನ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಅವಳು ಬಯಸುತ್ತಾಳ ಅಂತ ವೈದ್ಯೆ ಸುನೀತಾ ಸಯಮ್ಮಗಾರು ಅವರು ರಶ್ಮಿಕಾಗೆ ತಿರುಗೇಟನ್ನ ನೀಡಿದ್ದಾರೆ. ಕೆಲವರು ವೈದ್ಯೆ ಸುನೀತಾ ಅವರ ಹೇಳಿಕೆಗೆ ಕೂಡ ಧನಿಗೂಡಿಸಿದ್ದಾರೆ. ವರುಣ್ ಎಂ, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು. ನೋಡಿದ್ರಲ್ವಾ ವೀಕ್ಷಕರೇ, ಒಂದು ಹೇಳಿಕೆಯಿಂದ ಸ್ಟಾರ್ಗಳು ಹೇಗೆಲ್ಲ ವಿವಾದಕ್ಕೆ ಸಿಲುಕ್ತಾರೆ ಅಂತ.
ಕೆಲವೊಮ್ಮೆ ತಾವು ನೀಡೋ ಹೇಳಿಕೆಯಿಂದ ವಿವಾದಕ್ಕೆ ಸಿಲುಕಿದ್ರೆ ಇನ್ನು ಕೆಲವೊಮ್ಮೆ ಬೇರೆ ಯಾರೋ ನೀಡಿದ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸುವ ಭರದಲ್ಲಿ ವಿವಾದಕ್ಕೆ ಸಿಲುಕ್ಬಿಡ್ತಾರೆ. ಕಿರಿಕ್ ಪಾರ್ಟಿಯ ಸಿನಿಮಾ ನಂತರ ಒಂದಲ್ಲ ಒಂದು ಕಿರಿಕ್ ಮಾಡ್ಕೊಳ್ತಾ ಇರೋದ್ರಲ್ಲಿ ಬಹುಬೇಡಿಕೆಯ ನಟಿ ಆಗಿರೋ ರಶ್ಮಿಕಾ ಮುಂದಿನ ದಿನದಲ್ಲಿ ಯಾವ ಹೊಸ ವಿವಾದದೊಂದಿಗೆ ಎಂಟ್ರಿ ಕೊಡ್ತಾರೆ ಎಂದು ಕಾದ್ ನೋಡ್ಬೇಕಾಗಿದೆ.